ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೋಟ್ರಿಕ್ ಚಾನಲ್. ಹೇಗಿದ್ದೀರಾ? ಸೊ ಇದು ನನ್ನ ಲಾಸ್ಟ್ ವೀಕ್ ಬ್ಲಾಗ್ ಆಗಿರುತ್ತೆ. ಬರ್ಡೇ, ನನ್ನ ಮಗಳ ಬರ್ಡೇ. ಸ್ಕೂಲಲ್ಲಿ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗೆ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಸೆಲೆಬ್ರೇಟ್ ಮಾಡಿದರು. ಸೊ ಅವ್ರ ಪ್ರಾಜೆಕ್ಟರಲ್ಲಿ ಸಾಂಗ್ಸು ಮಕ್ಕಳದು ಹೆಸರೆಲ್ಲ ಹಾಕಿ ಸೆಲೆಬ್ರೇಟ್ ಮಾಡಿದ್ದಾರೆ. ತುಂಬ ಮಕ್ಕಳದ್ದು ಬರ್ಡೇ ಇತ್ತು ಕೂಡ ಅವತ್ತು ಕೂಡ. ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿ ಆದಮೇಲೆ ನಾವು ಸ್ವಲ್ಪ ಬೇಗನೆ ಕರ್ಕೊಂಡು ಬಂದ್ವಿ ಮನೆಗೆ. ಯಾಕೆಂದರೆ ದುಬೈಯಲ್ಲಿ ಸಮ್ಮರ್ ಹಾಲಿಡೇಸ್ ಇತ್ತು ಆ್ಯಂಡ್ ಇದು ಫಸ್ಟ್ ರೀಓಪನಿಂಗ್ ಡೇ ಪುನಃ. ಹಾಗಾಗಿ ಸ್ವಲ್ಪ ಟೈರ್ಡ್ ಆಗ್ತಾಳೆ ಅಂತೇಳಿ ಬೇಗನೆ ಕರ್ಕೊಂಡು ಬಂದ್ವಿ ಅವಳನ್ನ. ಮನೆಗೆ ಸಾಯಂಕಾಲ ಬಂದುಬಿಟ್ಟು ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡ್ತಾಯಿದ್ದೆ. ಸ್ವಲ್ಪ ವೀಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ಲು. ಹಾಗಾಗಿ ಸೊ ಮನೆಗೆ ಬಂದು ಎಲ್ಲ ಈ ಥರ ಎಲ್ಲ ಬರ್ಡೇ ಕಾರ್ಡ್ಸ್ ಎಲ್ಲ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಹಾಗೆ ಒಂದು ಸೆಟ್ ಕುಕ್ಕಿಂಗ್ ಕೂಡ ಆಗ್ತಾಯಿದೆ. ಮಗಳನ್ನ ನಾನು ಫಸ್ಟ್ ಇದನ್ನೆಲ್ಲ ರೆಡಿ ಮಾಡಿ ಹಾಗೆ ಮಗಳನ್ನ ಸ್ನಾನ ಎಲ್ಲ ಮಾಡಿಸಿ ಮತ್ತು ಅವಳು ರೆಡಿ ಆಗಬೇಕು ಪುನಃ. ಯಾಕೆಂದರೆ ಡ್ರೆಸ್ ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಬ್ಲಾಗಲ್ಲಿ ಹೇಳಿದ್ದೆ ಡ್ರೆಸ್ ಬಗ್ಗೆ. ಸೊ ಬರ್ಡೇಗೆ ಅಂತ ನಾನು ಇಂಡಿಯಾದಿಂದ ತರಿಸಿದ್ದು ಆಲ್ರೆಡಿ ಎಲ್ಲ ರಿವ್ಯೂಸು ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬಲ್ಲೆಲ್ಲ ಹಾಕಿದ್ದೀನಿ. ಸೊ ನೋಡಿ, ಯಾರೆಲ್ಲ ನೋಡಿಲ್ಲ ನೋಡಿ. ಆ್ಯಂಡ್ ಈ ಥರ ಸಿಂಪಲ್ಲಾಗಿ ನಾನು ಬರ್ಡೇಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಮನೇಲೇ ಮಾಡ್ಕೋತಾ ಇರೋದು. ಹಾಗೆ ಇವಳು ಕೂಡ ಸ್ನಾನಲಾಗಿ ರೆಡಿಯಾಗಿ ಪೂಜೆ ಕೂಡ ಮಾಡ್ತಾ ಇದ್ದಾಳೆ. ಅವಳಿಗೆ ಗಣಪತಿ ದೇವರಂದರೆ ತುಂಬಾ ಇಷ್ಟ. ಸೊ ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಬಂದರು, ಒಂದೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಡೆಕೋರೇಷನ್ಸ್ ಎಲ್ಲ ಅವರೇ ಮಾಡ್ತಾಯಿದ್ದಾರೆ ಈಗ. ಸೊ ನಾನು ಕುಕ್ಕಿಂಗ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಅವಳು ನೋಡ್ತಿದ್ದಾರಲ್ವ ಎಷ್ಟು ಖುಷಿಯಾಗಿದ್ದಾಳೆ ಅವಳು ಅಂತ. ತುಂಬ ಎಕ್ಸೈಟ್ ಆಗಿದ್ದಾಳೆ. ಯಾಕೆಂದರೆ ಬೆಲೂನ್ಸ್ ಆಗಿರ್ಬೋದು, ಡೆಕೋರೇಷನ್ಸ್. ಸೊ ಮಕ್ಕಳಿಗೆ ಹೀಗೆ ಅಲ್ವಾ, ಆ ಥರ ಡೆಕೋರೇಷನ್ ಬೇಕು, ಈ ಥರ ಡೆಕೋರೇಷನ್ ಬೇಕು. ಕೇಕ್ ಕೂಡ ಅವಳು ಮರ್ಮೈಡ್ ಥೀಮಲ್ಲಿ ಕೇಳಿದ್ರಿಂದ ಅದೇ ರೀತಿ ಮಾಡಿಸಿದ್ದು. ಆ್ಯಂಡ್ ಅಜ್ಮಾನ್ ಶಾರ್ಜಾದಲ್ಲಿ ಇರೋರಿಗೆಲ್ಲ ಈ ನನ್ನ ಬ್ಲಾಗ್ ಯಾರು ನೋಡ್ತಿದ್ದೀರಾ ನಿಮಗೆ ಯೂಸ್ ಆಗುತ್ತೆ. ಕೇಕ್ ನಿಮಗೆ ಬೇಕು ಅಂದರೆ ಸ್ವಲ್ಪ ರೀಸನೇಬಲ್ ಪ್ರೈಸ್, ಹಾಗೆ ತುಂಬ ಟೇಸ್ಟಿ. ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಲೊಕೇಶನ್ ಹಾಗೆ ನೇಮ್ ಎಲ್ಲ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಕೇಕೆಲ್ಲ ಕಟ್ ಮಾಡಿ ಹಾಗೆ ಮಕ್ಕಳಿಗೆಲ್ಲ ಕೇಕ್ ಕೊಟ್ಟು ಸ್ವಲ್ಪ ನೇಬರ್ಸ್ಗೆಲ್ಲ ಸ್ವೀಟ್ ಜಾಮೂನ್ ಮಾಡಿದ್ದೆ. ಎಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡಿ ಸೊ ಎಂಜಾಯ್ ಮಾಡಿದ್ವಿ. ನಾವು ಇಲ್ಲಿ ದುಬೈಯಲ್ಲಿ ಇರೋದ್ರಿಂದ ಪೇರೆಂಟ್ಸ್ ಆಗಿರ್ಬೋದು ಯಾರೂ ಬರೋಕ್ಕಾಗಿಲ್ಲ. ಆ್ಯಂಡ್ ಅವಳು ಕೂಡ ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ. ನನ್ನ ಮಗಳಂತೂ ತುಂಬ ಮಿಸ್ ಮಾಡ್ಕೊಂಡಿದ್ದಾಳೆ. ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು, ಆಂಟಿ, ಅವ್ರ ಅಣ್ಣ ಎಲ್ಲರನ್ನೂ. ಯಾಕೆಂದರೆ ಲಾಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಟ್ ಊರಲ್ಲಿ ಮಾಡ್ಕೊಂಡಿದ್ವಿ. ಆಗ ವೆಕೇಷನ್ ಹೋಗಿದ್ವಿ. ಬಟ್ ಈಗ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದ್ದರಿಂದ ನಮಗೆ ಹೋಗೋಕ್ಕಾಗಿಲ್ಲ. ಸುಮ್ಮನೆ ಯಾಕೆ ಲೀವ್ ಮಾಡಿಸೋದು ಅಂತ ಹೇಳಿ ಹಾಗಾಗಿ ಹೋಗಿಲ್ಲ. ಒನ್ಸ್ ಅಗೇನ್ ಯಾರೆಲ್ಲ ವಿಶ್ ಮಾಡಿದ್ದೀರಾ ತುಂಬಾ ಥ್ಯಾಂಕ್ ಯು. ಹಾಗೆ ಈ ಮಂತ್ ಯಾರೆಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಿದ್ದೀರಾ ಅಡ್ವಾನ್ಸಾಗಿ ಹ್ಯಾಪಿ ಬರ್ಡೇ ಎಲ್ಲರಿಗೂ. ದೇವರು ಒಳ್ಳೇದು ಮಾಡಲಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳೋ 4-5 ಜನರಿಗೆ ತುಂಬ ಯೂಸ್ ಆಗುತ್ತೆ. ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೊ ನಿಮಗೆ ಯಾವ ಥರ ವೀಡಿಯೋಸ್, ಕುಕ್ಕಿಂಗ್ ವೀಡಿಯೋಸ್ ಬೇಕಾ ಅಲ್ಲ ಬ್ಲಾಗ್ಸ್ ಬೇಕಾ, ಡೈಲಿ ಬ್ಲಾಗ್ಸ್? ಸೊ ಕಮೆಂಟಲ್ಲಿ ತಿಳಿಸಿ, ನಾನು ಟ್ರೈ ಮಾಡ್ತೀನಿ ಡೈಲಿ ಬ್ಲಾಗ್ಸ್ಗೆ. ಸೊ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗೀತಾ ಇತ್ತು. ಹಾಗೆ ಮಕ್ಕಳೆಲ್ಲ ಹೋಗ್ತಾಯಿದ್ರು. ಇನ್ನು ಹಸ್ಬೆಂಡ್ದು ಫ್ರೆಂಡ್ಸ್ ಕೂಡ ಬರ್ತಾರೆ ಡ್ಯೂಟಿ ಮುಗಿಸಿ. ಹಾಗೆ ನಮ್ಮ ನೇಬರ್ಸ್ ಕೂಡ ಇದ್ದರು. ಸೊ ಡಿನ್ನರ್ ಅರೇಂಜ್ ಮಾಡಿದ್ವಿ. ಒಂದು 6 ಮೆಂಬರ್ಸ್ ಇದ್ದರು. ಸೊ ನಾವೆಲ್ಲ ಊಟ ಮಾಡಿ ಆಮೇಲೆ ಮಕ್ಕಳು ಇವಳು ಮತ್ತು ಇವಳು ಫ್ರೆಂಡ್ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಸೊ ಕೇಕ್ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟಾಗಿ ತುಂಬ ಚೆನ್ನಾಗಿತ್ತು. ಸೊ ನಾವೆಲ್ಲ ಊಟ ಮಾಡ್ತಾಯಿದ್ವಿ. ಹಾಗೆ ಇವಳು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅವಳಿಗೆ ಡ್ಯಾನ್ಸ್ ಸಾಂಗ್ ಹೇಳೋದಂದರೆ ತುಂಬಾ ಇಷ್ಟ. ಸೊ ಅವಳದು ಡ್ಯಾನ್ಸ್ ಆಗಿರ್ಬೋದು ಇಲ್ಲ ಸಾಂಗ್ಸ್ ಹೇಳೋದಾಗಿರ್ಬೋದು ತುಂಬ ಪರ್ಫೆಕ್ಟ್ ಆಗಲ್ಲ, ನಾರ್ಮಲಾಗಿ ಅವಳು ಮಾಡ್ತಾಳೆ ನೋಡಿಕೊಂಡು, ಟ್ಯಾಬಲೆಲ್ಲ ನೋಡ್ಕೊಂಡು ಮಾಡ್ತಾಳೆ. ಸೊ ಅವಳದು ಇನ್ಸ್ಟಾಗ್ರಾಮ್ ಬೇಕಾದರೆ ಚೆಕ್ ಮಾಡ್ಬೋದು, ಆಪ್ತಿ ಅಯ್ಯಪ್ಪ ಅಂತ ಇದೆ ಅಕೌಂಟ್ ನೇಮ್. ಸೊ ಸಪೋರ್ಟ್ ಮಾಡಿ. ಸೊ ನೋಡ್ತಿದ್ದೀರಲ್ವ ಅವಳಿಗೆ ಹೇಗೆ ಬೇಕು ಹಾಗೆ ಮಾಡ್ತಾ ಇದ್ದಾಳೆ. ನಾನಿಲ್ಲಿ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ, ಏಕೆಂದರೆ ಕಾಪಿರೈಟ್ ಬರುತ್ತೆ ಅಂತ ಹೇಳಿ, ಹಾಗಾಗಿ ಮ್ಯೂಟ್ ಮಾಡ್ತಾಯಿದ್ದೀನಿ. ಸೊ ಅವಳು ಈ ಡ್ರೆಸ್ ಹಾಕಿರೋದ್ರಿಂದ ಅವಳಿಗೆ ಈ ಡ್ರೆಸ್ ತುಂಬಾ ಇಷ್ಟ ಆಗಿದೆ. ಸೊ ಈ ಡ್ರೆಸ್ ಒಂದು ಸಾಂಗಲ್ಲಿ ಇದೆ ಈ ರೀತಿ, ಯಾವುದು ಅಂತ ಕಮೆಂಟ್ ಮಾಡಿ ಗೊತ್ತಾದರೆ.
ಓಕೆ ಆ್ಯಂಡ್ ಇದು ಬರ್ಡೇ ಡೇ ಆಗಿದೆ. ಸೊ ನೆಕ್ಸ್ಟ್ ಬ್ಲಾಗ್ ನಾನಿಲ್ಲಿ ಸಂಡೇ ಬ್ಲಾಗ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನಾವು ಗೌರಿ ಗಣೇಶ ಪೂಜೆಗೆ ಹೋಗಿದ್ವಿ, ಅದು ಕೂಡ ದುಬಾಯಲ್ಲಿ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು, ಯಾಕೆಂದರೆ ನಾನು ಎವ್ರಿ ಇಯರ್ ನಮ್ಮ ಊರಲ್ಲಿ ಪೂಜೆಗೆ ಇರ್ತಾ ಇದ್ದೆ. ಸೊ ಎಲ್ಲ ಏರಿಯಾದವರೆಲ್ಲ ಸೇರಿ ಮಾಡ್ತಾಯಿದ್ರು. ಸೊ ಅಲ್ಲಿ ನಾವು ಕೂಡ ಜಾಯಿನ್ ಆಗ್ತಾಯಿದ್ವಿ. ಬಟ್ ಈ ಸತಿ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಬಟ್ ಒಂದು ಚಾನ್ಸ್ ಸಿಕ್ತು, ಸೊ ಅಟೆಂಡ್ ಮಾಡಿದೆ. ತುಂಬಾ ಇಷ್ಟ ಆಯಿತು, ಮನಸ್ಸಿಗೂ ತುಂಬ ಸಮಾಧಾನ ಆಯಿತು. ಇಲ್ಲಿ ಕರ್ನಾಟಕದ ಕಮ್ಯುನಿಟಿಯೆಲ್ಲ ಸೇರಿ ಚೆನ್ನಾಗಿತ್ತು. ಅರೇಂಜ್ಮೆಂಟ್ಸ್ ಆಗಿತ್ತು, ಮಂಗಳಾರತಿ ಮಾಡೋಕ್ಕಾಗಿಲ್ಲ. ಹಾಗೆ ಸ್ವಲ್ಪ ಕ್ಲಿಪಿಂಗ್ಸ್ನ ಹಾಕ್ತಾಯಿದ್ದೀನಿ. ತುಂಬ ಆಶ್ಚರ್ಯ ಅಂತ ಆಗುತ್ತೆ, ಹಾಗೆ ಖುಷಿನೂ ಆಗುತ್ತೆ. ಸೊ ಇಲ್ಲಿ ಒಬ್ಬರು ಗೆಸ್ಟ್ ಬಂದಿದ್ದರು. ಅವರೊಂದು ಮಾತು ಹೇಳಿದ ನಂಗೆ ತುಂಬ ಇಷ್ಟ ಆಗಿದೆ. ಏನಂದರೆ, ಮಕ್ಕಳಿಗೆ ಆಸ್ತಿ ಮಾಡಿ ಇಡೋಕ್ಕಿಂತ ಮಕ್ಕಳನ್ನು ಆಸ್ತಿಯಾಗಿ ಬೆಳೆಸಬೇಕು ಅಂತ ಹೇಳಿದರು. ತುಂಬ ಅಂದರೆ ತುಂಬ ಇಷ್ಟ ಆಯಿತು, ನಿಜ ಈಗಿನ ಕಾಲದಲ್ಲಿ. ಸೊ ನಾವು ಮಕ್ಕಳಿಗೆ ಅಂತ ಮಾಡ್ತಾ ಕೂತ್ರೆ ನಮ್ಮ ಲೈಫ್ ಫುಲ್ ಅದರಲ್ಲೇ ಹೋಗುತ್ತೆ. ಅದಕ್ಕಿಂತ ಮಕ್ಕಳಿಗೂ ನಾವು ಇಂಪಾರ್ಟೆನ್ಸ್ ಹೇಳ್ಕೊಡ್ತಾ ಎಲ್ಲ ಹೇಳ್ಕೊಡ್ತಾ ಬೆಳೆಸಿದರೆ ಅದು ಒಳ್ಳೆಯದು ತುಂಬಾ. ಸೊ ಇಲ್ಲಿ ಡ್ಯಾನ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು. ಸೊ ನನಗೆ ಇದೆಲ್ಲ ಪ್ರೋಗ್ರಾಮ್ಸ್ ಇತ್ತು, ನೋಡೋಕ್ಕೆ ಇಷ್ಟ. ಸೊ ಸಂಡೇ ನಮ್ಮದು ಡೇ ಹೀಗೆ ಮುಗೀತು ಫಂಕ್ಷನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ರಿಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.